ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮಕ್ಕಳೇ. ಮೊದಲ ಪೂರ್ವಸಿದ್ಧತಾ ಪರೀಕ್ಷೆ ಗಣಿತ ವಿಷಯ. ಈ ಗಣಿತ ವಿಷಯದ ಎಲ್ಲ ಪ್ರಶ್ನೆಗಳಿಗೆ ಸಂಪೂರ್ಣವಾಗಿರ್ತಕ್ಕಂಥ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲನೇ ಪ್ರಶ್ನೆ ನೋಡ್ರಿ, ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಎ ಮತ್ತು ಬಿಗಳು ಎರಡು ಸಹ ಅವಿಭಾಜ್ಯಗಳಾದ ಅವುಗಳ ಲಸ ಎಷ್ಟು ಅಂತಿರುತ್ತೆ ಅಂದರೆ ಎ ಇಂಟು ಬಿ ಅಂತ ಹೇಳ್ತೀವಿ, ಅವುಗಳ ಗುಣಲಬ್ಧವೇ ಆಗಿರುತ್ತೆ. ನೆಕ್ಸ್ಟು ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಸ್ಥಿರ ಜೋಡಿಯಾಗಿದ್ದರೆ ಆ ಸಮೀಕರಣಗಳು ಯಾವುವು ಅಂತ ಕೇಳಿದ್ದಾರೆ. ಅಸ್ಥಿರ ಅಂದರೆ ಸಮಾಂತರ ರೇಖೆಗಳು ಅಂತ ಬರುತ್ತೆ. ನೆಕ್ಸ್ಟ್ ಈ ಬಹುಪದೋಕ್ತಿಯ ಮಹತ್ತಮ ಘಾತ ನೋಡಿರಿ, 7x4 ಇದೆ ಅಂದರೆ 4 ಇದೆಯಲ್ಲ, ಮಹತ್ತಮ ಘಾತ ಎಷ್ಟು 4. ಅದೇ ರೀತಿ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಲು ಉಪಯೋಗಿಸುವ ಸೂತ್ರ ಕೇಳಿದರೆ ಇದರಲ್ಲಿ CF ಕಂಡುಹಿಡಿಯಲು ಯಾವುದನ್ನು ಬಳಕೆ ಮಾಡ್ತೀವಿ ಅಂತ ಕೇಳ್ತಾರೆ. ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ, ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ, ಇದೇ ಸರಿಯಾದ ಉತ್ತರ. ಬಿ ಇಸ್ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ಒಂದು ಘಟನೆಯ ಸಂಭವನೀಯತೆ ಆಗಿರಬಹುದು ಅಂತ ಇದೆ. ಆಪ್ಷನ್ ಎ ನೋಡಿರಿ -5 ಇದೆ, ಆಪ್ಷನ್ ಬಿ 1/5, ಆಪ್ಷನ್ ಸಿ 1.5, ಆಪ್ಷನ್ ಡಿ 5/2 ಅಂತ ಇದೆ. ಸೊ ಇಲ್ಲಿ ನಮ್ಮ ಸಂಭವನೀಯತೆ ಅಂದರೆ ಏನಿರಬೇಕು, 0ಕ್ಕಿಂತ ದೊಡ್ಡದಾಗಿರಬೇಕು, 1ಕ್ಕಿಂತ ಚಿಕ್ಕದಾಗಿರಬೇಕು. ಅಂದರೆ ಆಪ್ಷನ್ ಬಿ 1/5 ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ sin 30 ಪ್ಲಸ್ cos 60 ಬೆಲೆ ಕೇಳಿದರೆ ಅವುಗಳನ್ನು ಕೂಡಿದ ನಿಮಗೇನು ಬರುತ್ತೆ, ಆನ್ಸರು 1 ಬರುತ್ತೆ. ಅಂಚಿನ ಉದ್ದ ಕೊಟ್ಟಿದ್ದಾರೆ 6 ಸೆಂಟಿಮೀಟರ್. ಚೌಕಘನದ ಘನಫಲ ಕೇಳಿದ್ದಾರೆ ಅಂದರೆ ಎ ಕ್ಯೂಬ್ ಅಂತ ಹೇಳ್ತೀವಿ. 6ರ ಘನ ಎಷ್ಟು ಮಕ್ಕಳೇ, 716 ಕ್ಯೂಬಿಕ್ ಸೆಂಟಿಮೀಟರ್ ಆಗುತ್ತೆ. ನೆಕ್ಸ್ಟ್ ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದಿಂದ ಮೊದಲ n ಸ್ವಾಭಾವಿಕ ಸಂಖ್ಯೆಗಳನ್ನು ಮೊತ್ತವನ್ನು ಕಳೆದಾಗ ಬರೆಯುವ ವ್ಯತ್ಯಾಸ ಅಂತ ಕೇಳಿದರೆ ಆವಾಗ n ಆಗುತ್ತೆ. ನೆಕ್ಸ್ಟು ಕೊಟ್ಟಿರುವ ನಕ್ಷೆಯಿಂದ y = p of x ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ನೋಡ್ರಿ, ಇಲ್ಲಿ ಎಕ್ಸ್ ಎಕ್ಸಿಸ್ ಸರಿ ಕಟ್ಟಾಗಿದೆ ಅಲ್ಲ, ಅದೇನಾಗುತ್ತೆ ಶೂನ್ಯತೆ ಆಗುತ್ತೆ. ಸೊ 3 ಬಾರಿ ಏನು ಮಾಡಿದೆ, ಎಕ್ಸ್ ಅಕ್ಷವನ್ನು ಇದು ಛೇದಿಸಿದೆ ಅಂತ ಹೇಳ್ತೀವಿ. ಮೂಲ ಬಿಂದುವಿನಿಂದ p of a b ಬಿಂದುವಿಗೆ ಇರುವ ದೂರವನ್ನು ಬರೆಯಿರಿ ಸೂತ್ರ ಕೇಳಿದರೆ √a² + b² ಆಗುತ್ತೆ. ನೆಕ್ಸ್ಟು ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ ನೋಡಿರಿ, 2 ತ್ರಿಭುಜ ಕೊಟ್ಟಿದ್ದಾರೆ, ಒಂದಕ್ಕೊಂದು ಅನುರೂಪ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಎ ಬಿ ಬಾಹುವಿಗೆ ಅನುರೂಪ ಯಾವುದಾಗುತ್ತೆ, PR ಆಗುತ್ತೆ. ನೆಕ್ಸ್ಟು ತ್ರಿಜ್ಯ ಕೊಟ್ಟಿದ್ದಾನೆ, ಗೋಳದ ಘನಫಲ ಅಂದರೆ 4/3πr³. ನೆಕ್ಸ್ಟು ಎರಡು ಸಮೀಕರಣ ಕೊಟ್ಟಿದ್ದಾರೆ, ಇವನ್ನೇನು ಮಾಡ್ಬೇಕು ನೀವು, a1/a2 b1/b2 ನೆಕ್ಸ್ಟು c1/c2ಗಳನ್ನು ಕಂಡುಹಿಡ್ಕೋಬೇಕು. 3 ಈಕ್ವಲ್ ಬರುತ್ತೆ, ಅದಕ್ಕೆ ಆಯ್ಕೆಗೊಳ್ಳುವ ರೇಖೆಗಳು ಅನಂತ ಪರಿಹಾರ ಅಂತ ಕರಿತೀವಿ. ನೆಕ್ಸ್ಟು ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ ಕೇಳಿದರೆ 3x - 5ನ ಈ ಕಡೆ ತರಬೇಕು LHSಗೆ, 2x² - 3x + 5 = 0 ಆಗುತ್ತೆ. ನೆಕ್ಸ್ಟ್ ಒಂದು ಸಮಾಂತರ ಶ್ರೇಣಿಯ 3ನೇ ಪದ 13 ಅಂತೆ, 2ನೇ ಪದ 8 ಆದರೆ ಶ್ರೇಣಿಯ ಮೊದಲನೇ ಪದ ಎಷ್ಟು ಅಂತ ಕೇಳಿದ್ದಾರೆ, ಅಂದರೆ 3 ಆಗುತ್ತೆ. ನೆಕ್ಸ್ಟ್ ಚಿತ್ರವನ್ನು ಗಮನಿಸಿ x ಬೆಲೆಯನ್ನು ಕಂಡುಹಿಡಿಯಲು ಕೇಳಿದರೆ ಇಲ್ಲಿ x = ಏನಾಗುತ್ತೆ 10 ಸರಿಯಾದ ಉತ್ತರ. ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳನ್ನು ಸರಿಯಾಗಿ